ಬಿಗ್ ಬಾಸ್ ಶೋಗೆ ದುಡ್ಡು ಹೇಗೆ ಬರುತ್ತೆ? ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋನ ನಡೆಸೋದಕ್ಕೆ ಎಷ್ಟು ಹಣ ಪಡೆದಿದ್ದಾರೆ? ಸಂಭಾವನೆ ಎಷ್ಟು ಪಡೆದಿದ್ದಾರೆ? ಬಿಗ್ ಬಾಸ್ ಶೋ ಹೇಗೆ ಇಷ್ಟು ಪಾಪ್ಯುಲರ್ ಇದೆ? ಈ ಬಿಗ್ ಬಾಸ್ ಶೋ ಫೇಮಸ್ ಆಗಲು ಈ ಶೋನಲ್ಲಿ ನೋಡಿ ಆಡೋದು ಗಲಾಟೆ, ಅದರಿಂದ ಇದು ಸ್ವಲ್ಪ ಫೇಮಸ್ ಆಗುತ್ತೆ. ಈ ಶೋನಲ್ಲಿ ಸೆಲೆಬ್ರಿಟಿಗಳು ಬರ್ತಾರೆ ನೋಡಿದ್ದೀರಾ? ಆ ಶೋನಲ್ಲಿ ಬರ್ತಕ್ಕಂಥ ಸೆಲೆಬ್ರಿಟಿಗಳು ನಿಜ ಜೀವನ, ಈ ಜನರಿಗೆ ಕುತೂಹಲ ಇರುತ್ತೆ ನೋಡಿ, ಈ ಸೆಲೆಬ್ರಿಟಿಗಳು ನಿಜ ಜೀವನದಲ್ಲಿ ಹೇಗಿರ್ತಾರೆ ಅವ್ರದ್ದು ಬಗ್ಗೆ ತಿಳ್ಕೊಬೇಕು ಅಂತ. ಆ ಶೋನಲ್ಲಿ ನಮಗೆ ಎಲ್ಲ ಕಂಡುಬರುತ್ತೆ. ಈ ಶೋನಲ್ಲಿ ಹಲವಾರು ಟಾಸ್ಕ್ಗಳಿರ್ತವೆ. ಈ ಶೋನಲ್ಲಿ ಹಲವಾರು ರೀತಿ ಟಾಸ್ಕ್ಗಳು, ಹಲವಾರು ರೀತಿ ಆಟಗಳು, ಇನ್ನು ಅವರವರೇ ಕಿತ್ತಾಡೋದು. ಬಿಗ್ ಬಾಸ್ ಮೊದಲಿನ ಹೆಸರು, ಇದರ ಮೊದಲ ಹೆಸರು ಬಿಗ್ ಬ್ರದರ್ ಆಗಿತ್ತು. 1999ರಲ್ಲಿ ನೆದರ್ಲ್ಯಾಂಡ್ನಲ್ಲಿ ಒಬ್ಬ ವ್ಯಕ್ತಿ ಇದನ್ನು TV ಶೋಗೆ ತರ್ತಾನೆ. ಅದಕ್ಕೆ ಹೆಸರು ಇಡ್ತಾನೆ ಬಿಗ್ ಬ್ರದರ್ ಅಂತ. ಆಗಿನ ಬಿಗ್ ಬ್ರದರ್ ಎಂಬ ಹೆಸರಿನಿಂದ ಈಗ ಇದು ಹಲವಾರು ರೀತಿಯಾಗಿ ಬದಲಾಗಿ ಬಿಗ್ ಬಾಸ್ ಎಂದು ಬಂದಿದೆ. ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಇದು ಹಲವಾರು ದೇಶಗಳಿಗೆ ಸ್ಪ್ರೆಡ್ ಆಗ್ತಾ ಹೋಯಿತು. ಇದನ್ನು ಕಾಪಿ ಮಾಡಿಕೊಂಡು ಅಮೇರಿಕಾ, ಚೈನಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್, ರಷ್ಯಾ ಇನ್ನಿತರ ದೇಶಗಳು ಇದನ್ನು ಅಳವಡಿಸ್ಕೊಂಡು ಇದನ್ನೇ ಇಂಡಿಯಾದಲ್ಲಿ ಬಿಗ್ ಬಾಸ್ ಎಂದು ತಗೊಂಡ್ಬಂದು ಬಿಗ್ ಬಾಸ್ ಶೋನ ಮಾಡಿದರು. ಇದು ಹಲವಾರು ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಹಿಂದಿ, ಮರಾಠಿ, ಕನ್ನಡ, ತಮಿಳು. ಈ ಶೋ ಜನರಿಗೆ ಹೇಗೆ ಇಷ್ಟ ಆಗುತ್ತೆ ಅಂದರೆ, ಈ ಸೆಲೆಬ್ರಿಟಿಗಳಿರ್ತಾರೆ ಅವ್ರ ನಿಜ ಜೀವನ ಬಗ್ಗೆ ತಿಳ್ಕೊಬೇಕಂತ ಜನರಿಗೆ ಬಹಳಷ್ಟು ಕುತೂಹಲಕಾರಿ ಇರುತ್ತೆ. ಈಗ ಯೂಟ್ಯೂಬ್ನೇ ತೊಗೊಳ್ಳಿ, ಯೂಟ್ಯೂಬ್ನಲ್ಲಿ ಹಲವು ಜನರಿಗೆ ಲಾಗ್ಸ್ ನೋಡ್ಬೇಕಂತ ತುಂಬ ಇಷ್ಟ ಇರುತ್ತೆ. ಡೈಲಿ ಲಾಗ್ಸ್ನ ಈಗ ಸೆಲೆಬ್ರಿಟಿಗಳು ಮಾಡ್ತಿರ್ತಾರೆ ನೋಡಿ, ನಾನು ಸೈಕಲ್ ಹೊಡೆದೆ, ನಾನು ಟೂರ್ಗೆ ಹೋಗಿದ್ದೆ, ನಾನು ಹೊಸ ಕಾರ್ ತಂದೆ, ಅದರ ಲಾಗ್ ಮಾಡಿದೆ, ಈ ಥರ ಮಾಡ್ತಿರ್ತಾರೆ ನೋಡಿ. ಈ ಬಿಗ್ ಬಾಸ್ ಶೋಗೆ ಇಲ್ಲಿಂದ TVಗೆ ಎಲ್ಲಿಂದ ಅಮೌಂಟ್ ಬರುತ್ತೆ? ಈ ಕಲರ್ಸ್ ಕನ್ನಡ ಚಾನೆಲ್ಗೆ ಎಲ್ಲಿಂದ ಬರುತ್ತೆಪ್ಪ ಅಂದರೆ, ಬಾಸ್ ಶೋಗೆ ಕಲರ್ಸ್ ಕನ್ನಡ ವತಿಯಿಂದ ಜಿಯೋ ಸಿನಿಮಾ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಇರುತ್ತೆ ನೋಡಿ ಅಡ್ವರ್ಟೈಸ್, 823 ರಮ್ಮಿ, ಹಲವಾರು ರೀತಿಯ ಅಡ್ವರ್ಟೈಸ್ಮೆಂಟ್, ಆ ರೀತಿಯಿಂದ ಹಣ ಬರುತ್ತೆ. ಈಗ ಬಿಗ್ ಬಾಸ್ ಶೋನ ಕಂಟೆಸ್ಟೆಂಟ್ಗಳಿಗೆ ಹಣ ಎಷ್ಟು? ರಂಜಿತ್ಗೆ ಒಂದು 20,000, ಧರ್ಮರಾಜರಿಗೆ ಒಂದು 40,000, ಅನುಷನ್ಗೆ ಒಂದು 70,000. ಅವ್ರವ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಕಿಚ್ಚ ಸುದೀಪ್ ನಡೆಸ್ಕೊಡ್ತಾರಲ್ಲ, ಅವ್ರಿಗೆ ಎಷ್ಟಿದೆ ಅಮೌಂಟು? $16 ಬಿಲಿಯನ್ ಅವ್ರಿಗೆ ಕೊಟ್ಟಿದ್ದಾರೆ. ಈ